सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಗಳನ್ನು ಶಾಂತಿ 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 ಅಂತ ಹೇಳಿದ್ರು. ಓಕೆ ಸರ್. ಯಾಕಂದ್ರೆ ಮುಂದಗಡೆ ವಿಸರ್ಗ ಹಾಗೆ ಉಳಿದು ಬಿಡುತ್ತೆ. ಹೌದೌದು ಹೌದು, ಕರೆಕ್ಟ್. ಶ್ಲೋಕಗಳನ್ನು ಶಾಂತಿ ಹೇಳಿ, 3 ಸಲ ಶಾಂತಿ ಹೇಳಿ ನೋಡೋಣ. ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲ, ತಿಶ್ ಅಂತ ಬರ್ತದೆ, ಅದು ತಿಶ್ ಅಂತ ಪ್ರೆಸ್ ಮಾಡ್ಬೇಕಾದ್ರೆ ಶಾಂತಿ 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 ಶಾಂತಿ. ವೆರಿ ಗುಡ್. ಸರಿ, ಇದು ಶ್ಲೋಕಗಳನ್ನು ಹೇಳುದ ಸರ್? ಅಂತರ್ಬಹಿಃ ಸ್ವಂ ಸ್ಥಿರಜಂಗಮೇಷು ಜ್ಞಾತ್ವಾತ್ಮನಾಧಾರತಯಾ ವಿಲೋಕ್ಯ ತ್ಯಕ್ತಾಖಿಲೋಪಾಧಿರಖಂಡರೂಪಃ ಪೂರ್ಣಾತ್ಮನಾಯ ಸ್ಥಿತ ಏಷ ಮುಕ್ತಃ. ಸರ್ವಾತ್ಮನಾ ಬಂಧ ವಿಮುಕ್ತಿ ಹೇತುಃ ಸರ್ವಾತ್ಮ ಭಾವಾನ್ನ ಪರೋಸ್ತಿ ಕಶ್ಚಿತ್. ದೃಶ್ಯಾಗ್ರಹೇ ಸತ್ಯುಪಪದ್ಯತೆ ಸೌ ಸರ್ವಾತ್ಮ ಭಾವೋಸ್ಯ ಸದಾತ್ಮನಿಷ್ಠಯಾ. ದೃಶ್ಯಸ್ಯಾಗ್ರಹಣಂ ಕಥಂ ನು ಘಟತೆ ದೇಹಾತ್ಮನಾ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಸ್ತತ್ತತ್ಕ್ರಿಯಾಂ ಕುರ್ವತಃ ಸನ್ಯಸ್ತಾಖಿಲ ಧರ್ಮ ಕರ್ಮ ವಿಷಯೈರ್ನಿತ್ಯಾತ್ಮನಿಷ್ಠಾಪರೈಃ ತತ್ವಜ್ಞೈಕರಣೀಯಮಾತ್ಮನಿ ಸದಾನಂದೇಚ್ಛುಭಿರ್ಯತ್ನತಃ. ಸರ್ವಾತ್ಮಸಿದ್ಧಯೇ ಭಿಕ್ಷೋ ಕೃತಶ್ರವಣಕರ್ಮಣಃ ಸಮಾಧಿಂ ವಿದದಾತ್ಯೇಷಾ ಶಾಂತೋದಾಂತ ಇತಿ ಶ್ರುತಿ. ಆರೂಢಶಕ್ತೇರಹಮೋ ವಿನಾಶಃ ಕರ್ತುಂ ನ ಶಕ್ಯ ಸಹಸಾಪಿ ಪಂಡಿತೈಃ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾ. ಅಹಂ ಬುದ್ಧೈವ ಮೋಹಿನ್ಯಾ ಯೋಜಯಿತ್ವಾ ವೃತೇರ್ಬಲಂ ವಿಕ್ಷೇಪಶಕ್ತಿಃ ಪುರುಷಂ ವಿಕ್ಷೇಪಯತಿ ತದ್ಗುಣೈಃ. ವಿಕ್ಷೇಪಶಕ್ತಿವಿಜಯೋ ವಿಷಯೋ ವಿಧಾತುಂ ನಿಶ್ಶೇಷಮಾವರಣಶಕ್ತಿ ನಿವೃತ್ಯ ಭಾವೇ ದೃಗ್ದೃಶ್ಯಯೋ ಸ್ಫುಟಪಯೋ ಜಲವದ್ವಿಭಾಗೆ ನಶ್ಯೇತ್ ತದಾವರಣ ಮಾತ್ಮನಿ ಇಚ್ಛ ಸ್ವಭಾವಾತ್
ನಿಸ್ಸಂಶಯೇನ ಭವತಿ ಪ್ರತಿಬಂಧಶೂನ್ಯೋ ವಿಕ್ಷೇಪಣಂ ನ ಹಿ ತದಾ ಯದಿ ಚಿನ್ಮೃಷಾರ್ತೆ. ಚೇನ್ ಮೃಷಾತ್. ಚೇನ್ಮೃಷಾರ್ತೆ. ಥ್ಯಾಂಕ್ ಯು ಸರ್. ವಿಕ್ಷೇಪ ಶಕ್ತಿ ವಿಜಯೋ. ವಿಷಮೋ ಇದೆಯಾ ವಿಷಯೋ ಇದೆಯಾ ಅಲ್ಲಿ? ವಿಷಮೋ ಇದೆ ನಂದಲ್ಲಿ. ಎಸ್ ವಿಷಮೋ ಕರೆಕ್ಟ್. ವಿಷಯೋ ಅಂತಂದ್ರೆ ಅಲ್ಲ, ವಿಷಮೋ ಇದೆ. ಥ್ಯಾಂಕ್ ಯು ಸರ್. ಕಷ್ಟ ಇದೆ, ಯಾಕಂದ್ರೆ ರಾಗ ಚೇಂಜ್ ಆಗಿ ಬಿಡ್ತವೆ. ಹೌದೌದು, ಅದು ಒಂದೊಂದು ಅಕ್ಷರ ಜಾಸ್ತಿ ಇರುವಾಗ ರಾಗ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಇದು ಶ್ಲೋಕ ನಂಬರ್ 344 ಅಲ್ಲಿ ಅಹಂ ಬುದ್ಧೈವ ಮೋಹಿನ್ಯಾ. ಬುದ್ಧೈವ ಯಾಕಂದ್ರೆ ಯಕಾರ ಅಲ್ಲಿದೆ ಅದು. ಬುದ್ಧೈವ ಯೋಜಯಿತ್ವಾಂ ವೃಷೇರ್ಬಲಾತ್ ವಿಕ್ಷೇಪ ಶಕ್ತಿ ಪುರುಷಂ ವಿಕ್ಷೇಪಯತಿ ತತ್ಗುಣೈಃ. ಸರಿ. ವಿಕ್ಷೇಪ ಶಕ್ತಿ ವಿಜಯೋ ವಿಷಮೋ ವಿಧಾತುಂ ನಿಶೇಷಮಾವರಣ ಶಕ್ತಿ ನಿವೃತ್ಯ ಭಾವೇ ದೃಗ್ದೃಶ್ಯಯೋ ಸ್ಫುಟ ಪಯೋ ಜಲವತ್ ವಿಭಾಗೇ ನಶ್ಯೇತದಾವರಣಮಾತ್ಮನಿ ಸ್ವಭಾವಾತ್ ನಿಸ್ಸಂಶಯೇನ ಭವತಿ ಪ್ರತಿಬಂಧಶೂನ್ಯೋ ವಿಕ್ಷೇಪಣಂ ನ ಹಿ ತದಾ ಯದಿ ಚೇನ್ಮೃಷಾರ್ಥೇ. ಸಮ್ಯಕ್ ವಿವೇಕಃ ಸ್ಫುಟಬೋಧಜನ್ಯೋ ವಿಭಜ್ಯ ದೃಗ್ದೃಶ್ಯ ಪದಾರ್ಥತತ್ವಂ ಛೀನತ್ತಿ ಮಾಯಾಕೃತಮೋಹಬಂಧಂ ಯಸ್ಮಾದ್ ವಿಮುಕ್ತಸ್ಯ ಪುನಃ ನ ಸಂಸ್ಮೃತಿಃ. ಸಮ್ಯಗ್ ವಿವೇಕಃ. ಸಮ್ಯಗ್ ವಿವೇಕಃ ಸ್ಫುಟ ಬೋಧಜನ್ಯಃ. ಸ್ಫುಟಬೋಧಜನ್ಯೋ ವಿಭಜ್ಯ ದೃಗ್ ದೃಶ್ಯ ಪದಾರ್ಥ ತತ್ವಂ ಛಿನತ್ತಿ ಮಾಯಾಕೃತ ಮೋಹಬಂಧಂ ಯಸ್ಮಾತ್ ವಿಮುಕ್ತಸ್ಯ ಪುನಃ ನ ಸಂಸ್ಮೃತಿಃ. ಸಮ್ಯಕ್ ವಿವೇಕಃ. ವಿವೇಕ ಅವಿವೇಕ ಅಲ್ಲ, ವಿವೇಕ ಅಂತ. ವಿಚಾರದಿಂದ ಕೂಡಿರ್ತಕ್ಕಂತಹದ್ದು ವಿವೇಕ ಅಂತ. ಜ್ಞಾನಿಗಳಿಗೆ ಅವಿವೇಕ ಇರ್ತದೆ, ಮತ್ತೆ ಸಂಸ್ಕಾರವಂತರಿಗೆ ವಿವೇಕ ಇರ್ತದೆ. ಆದರೆ ಇಲ್ಲಿ ಯಾರು ಆತ್ಮನನ್ನ ತಿಳಿಲಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಸಮ್ಯಕ್ ವಿವೇಕ. ಸಮ್ಯಕ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ವಿವೇಕ. ಮೊದಲನೇದು ಅವಿವೇಕ, ಏನು ಗೊತ್ತಿಲ್ಲದಿರ್ತಕ್ಕಂಥ ಸ್ಥಿತಿ. ವಿವೇಕ ಅಂತಕ್ಕಂಥದ್ದು ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತಿಲ್ಲ. ಸಮ್ಯಕ್ ವಿವೇಕ ಅಂತಂದ್ರೆ ಗೊತ್ತಿರತಕ್ಕಂತಹ ವಿಷಯ. ಇದು ಕಲ್ಲು ಇದು ಚಿನ್ನ ಅಂತಕ್ಕಂಥದ್ದು ಗೊತ್ತಿಲ್ಲದಿರ್ತಕ್ಕಂಥ ಹುಚ್ಚನಿಗೆ ಎರಡು ಸಮ ಆಗ್ತವ. ತಿಳುವಳಿಕೆ ಇರೋವನಿಗೆ ಚಿನ್ನ ಬೇರೆ ಕಲ್ಲು ಬೇರೆ ಅಂತ ಗೊತ್ತಾಗ್ತದೆ. ಸಮ್ಯಕ್ ವಿವೇಕ ಅಂತಂದ್ರೆ ಕಲ್ಲೇ ಪರಿವರ್ತನೆ ಹೊಂದಿ ಚಿನ್ನ ಆಗಿದೆ, ಕಲ್ಲಿನ ರೂಪವೇ ಚಿನ್ನ ಅಂತ ಇದನ್ನ ಸಮ್ಯಕ್ ವಿವೇಕ ಅಂತ ಕರೀತಾರೆ. ಹಾಗಾಗಿ ಅವನು ಎಲ್ಲೆಲ್ಲಿ ಆ ಚಿನ್ನವನ್ನ ಉತ್ಪತ್ತಿ ಮಾಡ್ತಕ್ಕಂತಹ ಚಿನ್ನದ ಹೆಚ್ಚು ಅಂಶವನ್ನು ಇಟ್ಕೊಂಡಿರ್ತಕ್ಕಂತಹ ಕಲ್ಲು ಇಲ್ಲಿ ನೋಡ್ತಾನೋ ಅದೆಲ್ಲವೂ ಕೂಡ ಅವನಿಗೆ ಚಿನ್ನವಾಗಿನೇ ಕಾಣಿಸ್ತದೆ. ಇಲ್ಲ ಎಲ್ಲೆಲ್ಲಿ ಚಿನ್ನ ನೋಡ್ತಾನೋ ಅದು ಅಲ್ಲೆಲ್ಲ ಅದರ ಮೂಲ ಸ್ವರೂಪವಾಗಿರ್ತಕ್ಕಂತಹ ಕಲ್ಲಾಗಿ ಕಾಣಿಸ್ತದೆ. ಇದು ಸಮ್ಯಕ್ ವಿವೇಕ ಅಂತ ಕರೆದ್ರೆ.
ಇಂತಹ ಸಮ್ಯಕ್ ವಿವೇಕ ಏನ್ ಮಾಡುತ್ತೆ ಅಂತಂದ್ರ ಸ್ಫುಟಬೋಧಜನ್ಯ ಅಂದ್ರೆ ಸ್ಫುಟಬೋಧ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನ ಉತ್ಪತ್ತಿ ಮಾಡುತ್ತೆ ಅಂತ. ಜನ್ಯ ಅಂದ್ರೆ ಉತ್ಪತ್ತಿ ಮಾಡುತ್ತ, ಸ್ಫುಟ ಅಂದ್ರೆ ಸ್ಪಷ್ಟವಾಗಿ ವಿವೇಕಪೂರ್ಣವಾಗಿರತಕ್ಕಂತಹ ತಿಳುವಳಿಕೆಯನ್ನ ಉತ್ಪತ್ತಿ ಮಾಡುತ್ತೆ. ಯಾವುದು? ಸಮ್ಯಕ್ ವಿವೇಕ. ಅದನ್ನ ಮಾಡಿ ಸ್ಫುಟವಾಗಿರ್ತಕ್ಕಂತಹ ಜ್ಞಾನವನ್ನ ಉತ್ಪತ್ತಿ ಮಾಡಿ ಏನ್ ಮಾಡುತ್ತೆ ಅಂದ್ರೆ ವಿಭಜ್ಯ. ವಿಭಜ್ಯ ಅಂದ್ರೆ ವಿಭಾಗ ಮಾಡುತ್ತೆ. ದೃಗ್ ದೃಶ್ಯ ಪದಾರ್ಥ ತತ್ವಂ. ದೃಕ್ಕು ಮತ್ತು ದೃಶ್ಯ ಅಂತಕ್ಕಂತಹ ಯಾವುದು ಪದಾರ್ಥಗಳ ಒಂದು ತತ್ವಂ ಅಂದ್ರೆ ವಸ್ತು ಇದೆಯೋ ಆ ವಸ್ತುವನ್ನ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ದೃಕ್ಕು ಮತ್ತು ದೃಶ್ಯ ಯಾವುದು ಅದನ್ನ ಬಿಡಿಸ್ತದೆ ಅಂತ. ಹೆಂಗ್ ಬಿಡಿಸ್ತಂದ್ರೆ ಚಿನತ್ತಿ ಮಾಯಾಕೃತ ಮೋಹ ಬಂಧಂ. ಹೀಗೆ ನಮಗ ಯಾಕೆ ಅದು ಕಾಣಿಸ್ತಾ ಇಲ್ಲ ಅಂತಂದ್ರೆ ನಮ್ಮೊಳಗಡೆಗೆ ಸಮ್ಯಕ್ ವಿವೇಕ ಇಲ್ಲ, ಬರೀ ವಿವೇಕ ಇದೆ. ಇದು ನಂದು, ಇದು ಒಳ್ಳೆಯದು, ಇದು ಕೆಟ್ಟದು, ಇದು ನನಗೆ ಮುಂದೆ ಉಪಯೋಗ ಬರ್ತದೆ, ಇದು ಯಾವುದಕ್ಕೆ ಬರೋದಿಲ್ಲ. ಹೀಗೆ ವಿವೇಕ ಇದೆಯಲ್ವಾ, ಇಂತಹ ವಿವೇಕ ಇದು ಯಾವುದರಿಂದ ಕೂಡಿರ್ತಕ್ಕಂಥದ್ದು ಅಂದ್ರೆ ಮಾಯಾಕೃತ ಮೋಹ ಬಂಧೀಹಿ ಅಂತ. ಅಂದ್ರೆ ಮಾಯ ಅಂತಕ್ಕಂಥದ್ದು ಅಜ್ಞಾನ, ಅಜ್ಞಾನದಿಂದ ಕೂಡಿರುವಂತಹ ಮೋಹದಿಂದ ಆವೃತವಾಗಿರ್ತಕ್ಕಂತಹ ಒಂದು ವಿವೇಕ ಏನಿದೆಯೋ ಅದಕ್ಕೆ ಅದನ್ನ ಸಮ್ಯಕ್ ವಿವೇಕ ಅಂತ ಹೇಳಲ್ಲ, ಬರೀ ವಿವೇಕ ಅಂತ ಹೇಳಿದ್ರು. ಆ ವಿವೇಕ, ಸಮ್ಯಕ್ ವಿವೇಕ ಏನ್ ಮಾಡುತ್ತೆ ಅಂತಂದ್ರೆ ಈ ಮಾಯೆಯನ್ನ ತೆಗೆದ್ಬಿಟ್ಟು ಮೋಹವನ್ನ ಕಳಚಿಬಿಟ್ಟು ನೇರವಾಗಿ ವಸ್ತು ದರ್ಶನವನ್ನ ಮಾಡಿಸುತ್ತೆ. ಯಾರಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಇರ್ತದೋ, ಅಜ್ಞಾನ ಇರುವಾಗ ಅದಕ್ಕೆ ಮುಂದೆ ಹೇಳಿದ ಮುಗಿಸ್ಬಿಡೋಣ. ಚೀನತ್ತಿ ಮಾಯಾಕೃತ ಮೋಹ ಬಂಧಂ ಯಸ್ಮಾತ್ ವಿಮುಕ್ತಸ್ಯ ಪುನಃ ನ ಸಂಸ್ಕೃತಿ. ಈ ರೀತಿಯಾಗಿ ಯಾರು ಪರಿಪೂರ್ಣವಾಗಿರ್ತಕ್ಕಂತಹ ವಿಚಾರವನ್ನ ಈ ಶ್ರವಣದಿಂದ ಈ ಶಾಸ್ತ್ರದ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಈ ಮೋಹವನ್ನ ಕಳಚಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ವಿಮುಕ್ತಸ್ಯ ಯಸ್ಮಾತ್ ಅಂದ್ರೆ ಈ ಮೋಹದಿಂದ ಕಳಚಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಪುನಃ ನ ಸಂಸ್ಕೃತಿ ಅಂದ್ರೆ ಮತ್ತೆ ಅವರು ಸಂಸಾರಕ್ಕೆ, ಏನ್ ಸಂಸಾರ, ಈ ನಾನು ನನ್ನದು ಅಂತಕ್ಕಂಥದ್ದು, ಅದರ ಕಾರಣದಿಂದ ಜನನ ಮರಣ ಅಂತಕ್ಕಂಥದ್ದು, ಈ ಪುಣ್ಯ ಪಾಪ, ಇದೇನೊಂದು ಚಕ್ರ ಇದೆಯಲ್ವಾ, ಈ ಚಕ್ರದಲ್ಲಿ ಪುನಃ ಮತ್ತೆ ಅವರು ತಗಲಾಕೊಳ್ಳೋದಿಲ್ಲ. ತಗಲಾಕೊಳ್ಳೋಗಲ್ಲ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಮೋಹದಿಂದ ತಗಲಾಕೊಳ್ಳೋಗಲ್ಲ. ಇವಾಗ ಏನಾಗ್ಯದ, ಮೋಹದಿಂದ ತಗಲಾಕೊಂಡಿವಿ, ಅದಕ್ಕೆ ಅಲ್ಲೇನಾದ್ರೂ ನಮಗೇನೋ ಆಗುತ್ತೆ ಅಂತ ಆಗತ್ತ. ಮಗನಿಗೇನಾದ್ರೂ ನನಗೇನೋ ಆಗ್ತಾ ಇದೆ, ಮಗಳಿಗೇನಾದ್ರೂ ನನಗೇನೋ ಆಗ್ತಾ ಇದೆ, ಹೆಂಡತಿಗೇನಾದ್ರೂ ನನಗೇನಾಗುತ್ತೆ, ಗಂಡನಿಗೇನಾದ್ರೂ ನನಗೇನೋ ಆಗುತ್ತೆ, ನಮ್ಮ ಮನೆಗೇನಾದ್ರೂ ನನಗೇನಾಗುತ್ತೆ, ನಿದ್ದೆ ಬರಂಗಿಲ್ಲ. ಇದನ್ನೇಂತ ಕರಿತೀವಿ? ಅದನ್ನ ಮೋಹ ಅಂತ ಕರಿತೀವಿ. ಹೋಗ್ಲಿ, ಹಾಗಂದ್ರೆ ಕರುಣೆ ಇರಬಾರ್ದ ಅಂತಂದಾಗ ಕರುಣೆ ಇರಬೇಕು, ಆದ್ರೆ ಮೋಹ ಇರಬಾರ್ದು ಅಂತ. ಕರುಣೆ ಇರಬೇಕು, ಏನು ಮಾಡಬೇಕು,
ನಿಮ್ಗೇನ್ ಮಾಡಕ್ಕಾಗತ್ತೆ ಅದನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಏನಾದರೂ ಅನುಕೂಲಗಳನ್ನ ವ್ಯವಸ್ಥೆ ಮಾಡ್ಬೇಕು. ಆದ್ರೆ ಅವ್ರಿಗೇನ ಆದ್ರೆ ನಾನ್ ಡಿಸ್ಟರ್ಬ್ ಆಗತಕ್ಕಂಥದ್ದು, ನಾನು ಭಯ ಬೀಳ್ತಕ್ಕಂಥದ್ದು, ನನಗೆ ನಿದ್ದೆ ಬರದಂಗೆ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಆಳದಲ್ಲಿ ಇರ್ತಕ್ಕಂತಹ ಆ ಮೋಹವೇ ಕಾರಣ. ಆ ಮೋಹ ಏನ್ ಮಾಡ್ತದೆ, ಅಲ್ಲಿ ಏನಾದ್ರ ತನಗೇನೋ ಆಗಿದೆ ಅಂತ ಇದು ಸದ್ಯದ ನಮ್ಮ ಪರಿಸ್ಥಿತಿ. ಅದರ ನೋಡಿದ್ರೆ ಡಾಕ್ಟರ್ ನೋಡಿ, ಅವ್ರಿಗೂ ಕೂಡ ಈ ಪೇಷಂಟ್ ಮೇಲೆ ಕರುಣೆ ಇರ್ತದ, ಪ್ರೀತಿ ಇರ್ತದೆ. ಆದ್ರೆ ಅವ್ರಿಗೆ ಪೇಷಂಟಿಗೆ ಏನಾದ್ರ ತಮಗೇನಾಗ್ತಾ ಇದೆ ಅಂತ ಅವ್ರು ಫೀಲ್ ಮಾಡಿಕೊಳ್ಳೋದಿಲ್ಲ. ಹಾಗೇನಾದ್ರೂ ಫೀಲ್ ಮಾಡ್ಕೊಂಡ್ಬಿಟ್ರೆ ಅವ್ರದ್ದು ಆ ಕತ್ತರಿ ಕೆಲಸ ಮಾಡಂಗಿಲ್ಲ, ಒಂದು ಬ್ಯಾಂಡೇಜ್ ಹಾಕಕ್ಕಾಗಲ್ಲ. ಯಾರೋ ಒಬ್ಬರು ಪ್ರಸಿದ್ಧ ಡಾಕ್ಟ್ರು ಒಂದ್ಸಲ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಸ್ವಲ್ಪ ಬೇರೆ ತರದಲ್ಲಿ. ಬಹಳ ಗ್ರೇಟು ಸರ್ಜನ್ ಅವರು. ಎಷ್ಟೋ ಕೇಸಸ್ಗಳನ್ನ ಅವರು ಯಾವುದು ಸರ್ಜರಿ ಮಾಡಿದ್ರೆ ಅವ್ರು ಯಾವ ಫೇಲ್ ಆಗಿದ್ದಿಲ್ಲ, ಆ ರೀತಿಯಾಗಿರ್ತಕ್ಕಂಥ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಡಾಕ್ಟ್ರು. ಹೀಗೆ ಸ್ವಲ್ಪ ದಿನಗಳ ಕಾಲ ಅವರು ಕೆಲಸ ಮಾಡುವಾಗ ಅವರಿಗೆ ಒಬ್ಬ ಮಗಳು, ಒಬ್ಬ ಮಗ. ಆ ಮಗಳಿಗೆ ಸೇಮ್ ಪ್ರಾಬ್ಲಮ್, ಅವ್ರೇನು ಯಾವುದರಲ್ಲಿ ಸ್ಪೆಷಲಿಸ್ಟ್ ಇದ್ರು ಅದೇ ಪ್ರಾಬ್ಲಮ್ಮು ಅವ್ರ ಮಗಳಿಗೆ. ಸೊ ಅದೆಲ್ಲ ಡಯಾಗ್ನೋಸ್ ಮಾಡಿದ್ರು. ಡಯಾಗ್ನೋಸ್ ಮಾಡಿದ್ಮೇಲೆ ಸೇಮ್ ಪ್ರಾಬ್ಲಮ್ಮು, ಆಪರೇಷನ್ ಮಾಡಬೇಕು. ಈಗ ಆ ಡಾಕ್ಟರ್ ಏನ್ ಮಾಡಿದ್ರು, ತಾನು ಕಲಿಸಿರ್ತಕ್ಕಂತಹ ತನ್ನ ಜೊತೆಗೆ ಸೊ ಕೆಲಸ ಮಾಡಿರ್ತಕ್ಕಂಥ ಯಾರು ಎಲ್ಲ ಡಾಕ್ಟರ್ಸ್ ಇರ್ತಾರೆ ಎಲ್ಲರನ್ನ ಕರೆದ್ಬಿಟ್ಟು ಹೀಗೆ ನನ್ನ ಮಗಳಿಗೆ ಆಪರೇಷನ್ ಮಾಡ್ಬೇಕು, ಆದ್ರೆ ನಾನ್ ಮಾಡೋಂಗ ನನಗೆ ಮಾಡಕ್ ಆಗಲ್ಲ, ನೀವ್ ಯಾರಾದ್ರೂ ಮಾಡ್ಬೇಕು ಅಂತ ಹೇಳಿ ಅವರು ಅವ್ರನ್ನ ಕೇಳಿಕೊಂಡ್ರು. ಉಳಿದವರೆಲ್ಲ ಹೆದರಿಕೊಂಡ್ರು. ಯಾಕಂದ್ರೆ ಇವರಷ್ಟು ಚೆನ್ನಾಗಿ ಅವರು ಮಾಡಿರೋದಲ್ಲ, ಅವ್ರಿಗೆ ಇಷ್ಟು ಪರ್ಫೆಕ್ಟ್ ಆಗಿ ಆಪರೇಷನ್ ಮಾಡಕ್ ಬರೋದಿಲ್ಲ. ಬಟ್ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತೆ ಕಷ್ಟ ಆಗ್ತದ. ಯಾಕಂದ್ರೆ ತಮ್ಮ ಕಲಿಸಿರ್ತಕ್ಕಂಥ ಡಾಕ್ಟ್ರು ಮಗಳಾಗಿರೋದ್ರಿಂದ. ಹಾಗಾಗಿ ತುಂಬಾ ಜನ ಡಾಕ್ಟರ್ಸು ಅವ್ರು ಹೆದರಿಕೊಂಡಿರ್ತಾರೆ. ಕೊನೆಗೆ ಒಬ್ಬ ಡಾಕ್ಟ್ರು ಅವನು ನಾನ್ ಮಾಡ್ತೀನಿ ಅಂತ ಒಪ್ಪಿಕೊಂಡಂತ. ಅವನು ತುಂಬಾ ಎಕ್ಸ್ಪರ್ಟ್ ಇದ್ದ. ಸೊ ಎಲ್ಲ ಫಿಕ್ಸ್ ಆಯ್ತು. ಆದ್ಮೇಲೆ ಎಟ್ ಎ ಟೈಮಲ್ಲಿ ಬೇರೆ ಪೇಷಂಟ್ಗಳಿಗೆ ಮತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಏಕಕಾಲಕ್ಕೆ 2-3 ಆಪರೇಷನ್ ಥಿಯೇಟರ್ ಇರ್ತಾವ, ನಡೀತಾ ಇರ್ತಾವ. ಸೊ ಇವ್ರಿಗೆ ಅದೇ ಟೈಮಲ್ಲಿ ಇವ್ರಿಗೆ ಬೇರೆ ಪೇಷಂಟ್, ಇವ್ರಿಗೆ ಆಪರೇಷನ್, ಇವ್ರಿಗೆ ಡ್ಯೂಟಿ ಇತ್ತು. ಅದೇ ಎಟ್ ಎ ಟೈಮಲ್ಲಿ ಅವ್ರ ಮಗಳದ್ದು ಆಪರೇಷನ್ಗೆ ಆ ಡಾಕ್ಟ್ರು. ಆದ್ರೆ ಅವನು ಆ ಡಾಕ್ಟ್ರು ಏನ್ ಮಾಡಿದ ಅಂತಂದ್ರೆ, ಅವರು ಪೇಷಂಟ್ ನಂಬರು ಕೆಲವೊಂದು ಕಡೆಗೆ ಹಾಕಿರ್ತಾರೆ, ಸಂಖ್ಯೆ ಕೊಟ್ಟಿರ್ತಾರೆ, 1, 2, 3 ಅಂತ ಹಿಂಗೆ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಫೈಲು ಎಲ್ಲ. ಅವ್ರು ಏನ್ ಮಾಡಿದ್ರು, ಬಹಳ ಡಾಕ್ಟ್ರು ಅವ್ರು ಏನ್ ಮಾಡಿದ ಅಂತಂದ್ರೆ, ಬುದ್ಧಿವಂತ ಡಾಕ್ಟ್ರು ಅವನು, ಅವರು ಏನು ಮೇನ್ ಡಾಕ್ಟ್ರು ಏನು ಆಪರೇಷನ್ ಮಾಡ್ತಿಲ್ವಾ ಅದೇ ಆಪರೇಷನ್ ಥಿಯೇಟರ್ಗೆನೆ ಅವ್ರ ಮಗಳನ್ನ ಕಳಿಸ್ದ. ಆದ್ರೆ ಏನ್ ಮಾಡಿದ ಅವನಂತಂದ್ರ, ಆ ಏಜ್ ಅನ್ನ ಮತ್ತೆ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟ. ಅದೇ ಟೈಮಿಗೆ ಅವ್ರು ಯಾವ್ದು ಪೇಷಂಟ್ ಮಾಡ್ಬೇಕಾಗಿತ್ತು ಅದೇ ಪೇಷಂಟ್ ಅನ್ನ ತನ್ನ ಆಪರೇಷನ್ ಥಿಯೇಟರ್ ತಗೊಂಡ. ಸೊ ಆಪರೇಷನ್ ಆಯ್ತು. ಆಮೇಲೆ ಬಂದು ಅವನು, ಈ ದೊಡ್ಡ ಡಾಕ್ಟರ್ ಬಂದು ಹೇಳಿದ, ಸೊ ಚೆನ್ನಾಗಿ ಮಾಡಿದ್ಯಾ, ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ಯಾ,
ಥ್ಯಾಂಕ್ಸ್ ಅಂತ ಹೇಳಿದಾಗ ಅವಾಗ ಅವನು ಹೇಳ್ತಾನೆ, ಇಲ್ಲ ಸರ್ ನೀವೇ ಮಾಡಿದ್ದು ಅದನ್ನ ಅಂತ ಹೇಳಿ. ಯಾಕೆ ಹೇಗ್ ಮಾಡಿದ ಅವನಂತಂದ್ರೆ, ಈ ನಂದು ಅಂತಕ್ಕಂಥದ್ದು ಕಣ್ಣಿಗೆಗಿಂತ ಆಚೆ ಇರ್ತಕ್ಕಂಥದ್ದು. ಕಣ್ಣಿಂದ ಬರೋದಲ್ಲ, ಅದು ಕಣ್ಣಿನ ಒಳಗಡೆ ಇರತಕ್ಕಂಥದ್ದು. ಅದು ಒಳಗಡೆ ಇರ್ತಕ್ಕಂಥದ್ದು ಮೋಹ. ಅಲ್ಲಿ ಅವನು ಮಾಡಿದ, ಆದ್ರೆ ಅದೇ ಮಗಳಿಗೆ ಮಾಡಿದ, ಅದನ್ನ ಪೇಷಂಟ್ ಅಂತ ಮಾಡಿದವ, ನನ್ನ ಮಗಳು ಅಂತ ಮಾಡಲಿಲ್ಲ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬ್ ಆಗ್ಲಿಲ್ಲ. ಇದನ್ನೇಂತ ಕರಿತೀವಿ ಅಂತಂದ್ರೆ, ಸೊ ಇದು ಕಾಣದಲ್ಲಿ ಇದು ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಎಷ್ಟು ಸೂಕ್ಷ್ಮ ಅಂತಂದ್ರೆ ಅದರ ಬೇರು ಬಹಳ ಕಷ್ಟ ಸಿಗೋದು. ಅದ್ರ ಬೇರು ಅಷ್ಟು ಆಳ ಇರ್ತದ. ಅದು ವ್ಯಾಮೋಹ ಅಂತಕ್ಕಂಥದ್ದು ಎಷ್ಟು ವ್ಯಾಮೋಹ, ಅದು ಎಷ್ಟು ಇರ್ತದೆ ಅಂದ್ರೆ, ಅದು ಹೊಡೆದ್ರು ಕೂಡ ಅದು ಸುಖನೇ ಆಗತ್ತೆ, ಬಿಟ್ರೆ ಅದು ಕಷ್ಟ ಅಂತ ಅನ್ಸಂಗಲ್ಲ. ಅಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಒಳಗಡೆಗೆ ವ್ಯಾಮೋಹ. ಈ ವ್ಯಾಮೋಹವನ್ನ ನಾವು ಕೇಳೋದ್ರಿಂದ, ಡಿಸ್ಕಷನ್ ಮಾಡೋದ್ರಿಂದ, ಬಹಳ ಚೆನ್ನಾಗಿ ಮಾತನಾಡೋದ್ರಿಂದ ತೆಗೆಯಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಅದಕ್ಕಿರ್ತಕ್ಕಂಥದ್ದು ಒಂದೇ ಒಂದಂದ್ರೆ ವೈರಾಗ್ಯ. ಚಿನತ್ತಿ ಅಂದ್ರೆ ಕತ್ತರಿಸ್ತದೆ, ಅದು ವೈರಾಗ್ಯ ಅಂತಕ್ಕಂಥದ್ದು. ಆ ವೈರಾಗ್ಯ ಹೆಂಗ್ ಬರುತ್ತೆ ಅಂದ್ರೆ ಜ್ಞಾನದಿಂದ ಬರುತ್ತೆ. ನಿರಂತರವಾಗಿ ಮನಸ್ಸನ್ನ ಈ ಆಧ್ಯಾತ್ಮದಲ್ಲಿ ನಾವು ಟ್ಯೂನ್ ಮಾಡ್ತಾ ಹೋದಿವಿ ಅಂತಂದ್ರೆ, ನಿಧಾನವಾಗಿ ಯಾಕಂದ್ರೆ ಅದು ಮಂಜಿದ್ದಾಗ, ಹೆಂಗ ತುಂಬಾ ಹೆವಿ ಮಂಜಿದ್ದಾಗ ಎದುರುಗಡೆ ಇರ್ತಕ್ಕಂಥ ವಸ್ತು ಕಾಣಂಗಲ್ಲ ನೋಡಿ. ಆ ಮಂಜು ಕರಗುತ್ತಾ ಹೆಂಗ ವಸ್ತು ಕಾಣಿಸ್ತದೋ ಹಾಗೆ ಇದು ವ್ಯಾಮೋಹ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಮಂಜಿದ್ದಂಗ. ಈ ಕೌದ್ ಬಿಟ್ಟು ಏನು ಗೊತ್ತಾಗದಿಲ್ಲ ನಮಗೆ. ನನಗೆ ವ್ಯಾಮೋಹ ಅಂತನೂ ನನಗೆ ವ್ಯಾಮೋಹ ಇದಂತನೂ ಗೊತ್ತಾಗೋದಿಲ್ಲ. ಅಂತ ವಿಚಿತ್ರವಾಗಿರ್ತಕ್ಕಂಥ ಮೈಂಡ್ ಸೆಟ್ ಇದು. ಬಹಳ ಜನ ಕೇಳಿದ್ರೆ ನನಗೇನು ನನಗೇನು ಸುಮ್ಮನೆ ನಮ್ಗೆ ಮಗ ಅಷ್ಟೇನೆ, ಮಗಳು ಮನೆ ಅಷ್ಟೇನೆ. ಈಗ ತುಂಬಾ ಸರಳವಾಗಿರ್ತದೆ. ಇದು ಬಹಳ ಆಳದಲ್ಲಿರ್ತದೆ. ಇದು ಈ ಸಂಸಾರದಿಂದ ಆಚೆ ಇರ್ತಕ್ಕಂಥವ್ರು ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಅದರದ್ದು ಇರ್ತದಂತಂದ್ರೆ, ಒಬ್ರು ಸ್ವಾಮಿನಿ ಅವರು ಕಳೆದ ಒಂದು 30 ವರ್ಷದಿಂದ ಅವರು ಡಿಗ್ರಿ ಮುಗಿದ ಮೇಲೆ ಸನ್ಯಾಸ ದೀಕ್ಷೆ ತಗೊಂಡು ಒಂದು ಆಶ್ರಮದಲ್ಲಿ ಆಶ್ರಮ ವಾಸಿನಿಯಾಗಿ ಸನ್ಯಾಸಿನಿಯಾಗಿ ಕೆಲಸ ಮಾಡ್ತಿದ್ರು. ತುಂಬಾ ಎಲ್ಲ ಬಂದವರಿಗೆ ಚೆನ್ನಾಗಿ ಸಾಧನೆ ಮಾಡಿದ್ರು. ಬಂದವರಿಗೆಲ್ಲ ಉಪದೇಶ ಮಾಡೋದು, ಪಾಠ ಮಾಡೋದು ಎಲ್ಲ ಚೆನ್ನಾಗಿತ್ತು. ಅವರು ಲಾಸ್ಟ್ ಇಯರ್ ಟ್ರೀಟ್ಮೆಂಟಿಗೆ ಹೋಗಿದ್ರು ಇಲ್ಲಿ ನಮ್ಮನೆಗೆ. ಅವ್ರಿಗೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬೆನ್ನು 6 ತಿಂಗಳಿಂದ ಬೆನ್ನು ಕಡಿಮೆ ಆಗಿದ್ದಿಲ್ಲ ಅವ್ರು. ಇಲ್ಲಿ ನಮ್ಮ ಮನೆಗೆ ಟ್ರೀಟ್ಮೆಂಟಿಗೆ ಹೋಗಿದ್ರು. ಬಂದಾಗ ನನ್ನ ಜೊತೆ ಇದೆಲ್ಲ ಪಾಠ ಎಲ್ಲ ಲೆಕ್ಚರ್ ಕೇಳ್ತಾ ಆಮೇಲೆ ಒಂದು ಸರಿ ಹೋಗೋ ದಿನ, ಒಂದ್ ದಿವಸ ಹಿಂದಿನ ದಿವಸ ಮಾತಾಡ್ಬೇಕು ಅಂತ ಬಂದ್ರು. ಅದೆಲ್ಲ ತಮ್ಮದು 6 ತಿಂಗಳಿಂದ ಸಫರ್ ಮಾಡತಕ್ಕಂಥ ಬ್ಯಾಕ್ ಪೇನ್ ಎಲ್ಲ ಹೇಳ್ತಾ ಇದ್ರು. ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಏನ್ ಕಡಿಮೆ ಆಗ್ತಿಲ್ಲ. ಈಗ ಅವ್ರಿಗೆ ಹೆಂಗ್ ಕೇಳ್ಬೇಕು ನಾವು? 30 ವರ್ಷದಿಂದ ತಮ್ಮ ಎಲ್ಲ ಡಿಟೇಲ್ ಆಗಿ ಹೇಳಿದ್ರು. ತಮ್ಮ ಸಾಧನೆ ಇರ್ತಕ್ಕಂಥ ಜ್ಞಾನ ಎಲ್ಲ ಹೇಳಿದ್ರು. ಆಮೇಲೆ
ನಾನು ಸುಮ್ಮನೆ ಕೇಳಿದೆ. ನಾನು ನೇರವಾಗಿ ಕೇಳಲಾರದೆ ಇಂಡೈರೆಕ್ಟ್ ಆಗಿ ಕೇಳಿದೆ ನಾನು. ಈಗ ಒಂದು ವರ್ಷದ ಕೆಳಗಡೆಗೆ ಯಾರಾದ್ರೂ ನಿಮಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥವ್ರು, ನಿಮಗೆಲ್ಲ ಶಾಸ್ತ್ರ ಕಲಿಸಿರ್ತಕ್ಕಂಥವ್ರು, ಯಾರಾದ್ರೂ ನಿನಗೆ ತುಂಬಾ ಆಪ್ತರಾಗಿರ್ತಕ್ಕಂಥವ್ರು, ಆಧ್ಯಾತ್ಮದಲ್ಲಿ ಆಪ್ತರಾಗಿರ್ತಕ್ಕಂಥವ್ರು ಯಾರಾದ್ರೂ ತೀರ್ಕೊಂಡಿದ್ದೀರಾ, ಏನಾಗಿದೆಯಾ, ಸ್ವಲ್ಪ ಆ ವಿಷಯದಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಕೇಳಿದೆ ನಾನು. ಆ ಸ್ವಾಮಿನಿ ಇಷ್ಟು ಕೇಳಿದಗಳಿಗೆ ಏನು ಪಾಪ ಅಳಕ್ ಶುರು ಮಾಡಿದ್ರು ಅಂತಂದ್ರೆ ಒಂದು ಹತ್ಬಿಟ್ರು. ಕೊನೆಗೆ ಹೇಳಿದ್ರು ಅವರು, ಇಲ್ಲ ನನ್ನ ತಂದೆ ತೀರ್ಕೊಂಡಿದ್ರು 1 ವರ್ಷದಿಂದ. ನನಗೆ ಅವಾಗೇನು ಅನ್ಸ್ಲಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ನಮಗಿರುತ್ತೆ ಅಂದ್ರೆ ತಂದೆ ತಾಯಿ ತೀರ್ಕೊಂಡಾಗ ಇದಕ್ಕೆ ಶವ ಸಂಸ್ಕಾರಕ್ಕೆ ಹೋಗಿ ಬರ್ಲಿಕ್ಕೆ ನಮಗೆ ಪರ್ಮಿಷನ್ ಇರ್ತದೆ, ಹೋಗಿ ಬಂದಾಯ್ತು. ಅವಾಗೇನು ನನಗೆ ಅದು ಅನ್ಸ್ಲಿಲ್ಲ. ಆದ್ರೆ ಅದು ದಿನ ಕಳೆದಂತೆಲ್ಲ 1-2-3 ತಿಂಗಳ ಮೇಲೆ ತುಂಬಾ ನಾನು ಅದರಿಂದ ಹೊರಗಡೆ ಬರೋದಷ್ಟು ಮಟ್ಟಿಗೆ ಡಿಸ್ಟರ್ಬ್ ಆಗಿದೆ ನನಗೆ ಅಂತಂದ್ರೆ. ಹೀಗೆ ಈ ವ್ಯಾಮೋಹ ಅಂತಕ್ಕಂಥದ್ದು ಎಲ್ಲಿ ಯಾವಾಗ ಎದ್ದೇಳದದು ಕಾಣಿಸಿಕೊಳ್ತದೆ ಗೊತ್ತಾಗೋದಿಲ್ಲ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಕ್ಕೆ ಅದು ಪ್ರಕೃತಿ ಯಾವಾಗ ಅದು ಕರುಣಿಸ್ತದೆ ಗೊತ್ತಿರೋದಿಲ್ಲ ನಮ್ಗೆ. ಅವಾಗ ಗೊತ್ತಾಗತ್ತೆ ನಮ್ದು ಸತ್ವ. ಈಗ ಶಾಸ್ತ್ರ ಮಾತಾಡುವಾಗ ಕೇಳುವಾಗ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಮ್ಮನ್ನು ಅದು ಓವರ್ಟೇಕ್ ಮಾಡಿದ್ಯಾ ಅಥವಾ ನಾವು ಅದನ್ನು ಓವರ್ಟೇಕ್ ಮಾಡಿದ್ದೀವ ಅಂತಕ್ಕಂಥ ತಾಕತ್ತು ಬರೋದು. ಸೊ ಇದು ಎಲ್ಲ ಹೆಂಗ್ ಸಾಧ್ಯ ಆಗತ್ತೆ ಅಂತಂದ್ರೆ ಅತ್ಯಂತ ಹರಿತವಾಗಿರ್ತಕ್ಕಂತಹ ವಿಚಾರ, ಇಲ್ಲಂತಂದ್ರೆ ಅತ್ಯಂತ ಶ್ರದ್ಧೆ, ಅತ್ಯಂತ ಭಕ್ತಿ, ಇವು ಯಾವಾಗ ನಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳಿತಾ ಬರ್ತವೆ, ಆಗ ಅದನ್ನ ನಾವು ಭೇದಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಂದಿನ ಶ್ಲೋಕದಲ್ಲಿ ದೃಕ್ಕು ಮತ್ತು ದೃಶ್ಯ ಅಂತ ಹೇಳಿದ್ರು, ಮತ್ತೀಗ ಇದೇ ಶ್ಲೋಕದಲ್ಲಿ ಕೊಟ್ಟಿಗೆ ದೃಕ್ ದೃಶ್ಯ ಹೇಳಿದ್ದಾರೆ. ಇದು ದೃಕ್ ಅಂತಂದ್ರೆ ವ್ಯಾಮೋಹದಿಂದ ಕಳಚಿ ನೋಡುವಂತಹ ದೃಶ್ಯವನ್ನ ಯಾವಾಗ ಮನುಷ್ಯನಿಗೆ ಸಾಧ್ಯ ಆಗತ್ತೆ ಆವಾಗ ವಸ್ತು ದರ್ಶನವಾಗುತ್ತೆ, ಸತ್ಯ ದರ್ಶನವಾಗುತ್ತೆ. ಆ ಸತ್ಯ ದರ್ಶನವಾಗಿರ್ತಕ್ಕಂತಹ ವ್ಯಕ್ತಿ ಮಾಯವನ್ನ ಕಳಚಿರ್ತಾನೆ. ಆ ಮಾಯವನ್ನ ಕಳಚಿರುವುದರಿಂದನೇ ಅವನು ಪುನಃ ಸಂಸ್ಕೃತಿ ಮತ್ತೆ ಪುನಃ ಈ ಸಂಸಾರಕ್ಕೆ ಬರೋದಿಲ್ಲ. ಸೊ ಎಷ್ಟು ಈ ಶ್ಲೋಕದ್ದು ಪರಾವರೈಕತ್ವ ವಿವೇಕವಶ್ಮಿ ದಹತ್ಯ ವಿದ್ಯಾ ಗಗನಂ ಹಿ ಅಶೇಷಂ. ಕಿಂ ಅದು ಶಾತಸ್ಮಾತ್ ನಿಮ್ಮದ್ರಲ್ಲಿ ಏನಿದ್ರೆ ಕಿಂ ಸ್ಯಾತ್ ಪುನಃ ಕಿಂ ಸ್ಯಾತ್ ಪುನಃ ಸಂಸರಣಸ್ಯ ಬೀಜಂ ಅದ್ವೈತ ಭಾವಂ ಸಮುಪೇಯುಷೋಸ್ಯಾಂ ಸಮುಪೇಯುಷೋಸ್ಯಾಂ. ಪರಾವರೈಕತ್ವ ಪರಾವರೈಕತ್ವ ವಿವೇಕ ವಶಿ ಅಂತ. ಪರಾವರೈಕತ್ವ ಅಂದ್ರೆ ಪಾರಮಾರ್ಥಿಕವಾಗಿರ್ತಕ್ಕಂತಹ ತತ್ವ. ವಿವೇಕ ವಶಿ ಅಂದ್ರೆ ಇದು ವಿಚಾರ ಅಂತಕ್ಕಂಥ ಬೆಂಕಿ. ಇದು ಈ ಪಾರಮಾರ್ಥಿಕ ಮತ್ತು ಲೌಕಿಕ ಅಂತಕ್ಕಂಥದ್ದು ಏನ್ ಕರಿತೀವಿ ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಪರ ಅವರ ಅಂತಂದ್ರೆ ಒಂದು
ಪರ ಅಪರ ಅಂತ ಏನ್ ಕರಿತೀವಿ ಅದನ್ನ ಪರಾವರ ಅಂತ ಮಾಡಿದ್ದಾರೆ. ಇದು ಎರಡೂ ಕೂಡ ಈ ಪರ ಅಪರ ಎರಡು ಮಿಕ್ಸ್ ಆಗಿದೆ. ಅದನ್ನ ಬಿಡಿಸೋಕ್ ಬರೋದಿಲ್ಲ. ಆದ್ರೆ ವಿವೇಕ ಅಂತಕ್ಕಂತಹ ಬೆಂಕಿ ಏನ್ ಮಾಡುತ್ತಂದ್ರೆ ದಹತಿ ಅವಿದ್ಯಾ ಗಹನಂ ಹಿ ಅಶೇಷಂ. ದಹತಿ ಅಂತಕ್ಕಂಥದ್ದು ಅಂದ್ರೆ ಈ ಅವಿದ್ಯೆ ಅಂತಕ್ಕಂಥದ್ದನ್ನ ಈ ವಿವೇಕ ಎನ್ನುವಂತಹ ಜ್ಞಾನ ಏನ್ ಮಾಡ್ತಂದ್ರೆ ದಹತಿ, ಅತ್ಯಂತ ಗಹನವಾಗಿರ್ತಕ್ಕಂಥ ಅವಿದ್ಯೆಯನ್ನ ದಹತಿ ಅವಿದ್ಯಾ ಗಹನಂ, ಅತ್ಯಂತ ಗಹನವಾಗಿರ್ತಕ್ಕಂತಹ ಈ ಅವಿದ್ಯೆಯನ್ನ ಹೀ ಅಶೇಷಂ ಅಂದ್ರೆ ಒಂದ್ ಸ್ವಲ್ಪನು ಬಿಡದಂತೆ ನಿಶೇಷವಾಗಿ ಸುಟ್ಟು ಹಾಕಿಬಿಡ್ತದೆ. ಕಿಂ ಸ್ಯಾತ್ ಪುನಃ ಸಂಸರಣಸ್ಯ ಬೀಜಂ ಅದ್ವೈತ ಭಾವಂ ಸಮುಪೇಯು ಶೋಷ್ಯ. ಸಮುಪೇಯು ಶೋಷ್ಯ ಅಂತಂದ್ರೆ ಯಾರು ಈ ರೀತಿಯಾಗಿ ಕಿಂಸಾತ್ ಪುನಃ ಅಂದ್ರೆ ಮತ್ತೆ ಯಾಕೆ ಅವನು ಸಂಸ್ಮರಣಸ್ಯ ಬೀಜಂ, ಈ ಸಂಸ್ಮರಣಸ್ಯ ಬೀಜಂ ಅಂತಂದ್ರೆ ಈ ರೀತಿಯಾಗಿ ಈ ಪರ ಮತ್ತು ಅಪರ ಅಂತಕ್ಕಂತಹ ಒಟ್ಟಾಗಿ ಸೇರಿಕೊಂಡಿರ್ತಕ್ಕಂತಹ ಯಾವುದು ಈ ಜಗತ್ತು ಅಂತಕ್ಕಂಥದ್ದು ಇದೆಯೋ ಇದನ್ನ ಯಾರು ವಿಶೇಷವಾಗಿ ವಿಚಾರ ಮಾಡಿ ತೋರುವಂತಹದ್ದನ್ನೆಲ್ಲನೂ ಕೂಡ ಈ ಸುಟ್ಟು ಹಾಕಿ ಕೇವಲ ಇರ್ತಕ್ಕಂತಹ ಒಂದೇ ಒಂದು ಆತ್ಮನನ್ನ ಯಾವನು ತಿಳಿದಿದ್ದಾನೋ ಅದು ಅದ್ವೈತ ಭಾವಂ. ಈಗೇನದ ದ್ವೈತ ಭಾವದ ಒಂದು ಪರ ಮತ್ತು ಅಪರ ಅಂತಕ್ಕಂಥದ್ದು ಎರಡಿದೆ. ಆದ್ರೆ ಯಾರು ವಿವೇಕಿಯಾಗಿರ್ತಕ್ಕಂತಹ ಅಂದ್ರೆ ಜ್ಞಾನ ಅಂದ್ರೆ ಬೆಂಕಿ ಹೆಂಗ ಒಂದು ದಟ್ಟ ಅರಣ್ಯ ಅದು ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಒಂದು ಕಿಡಿ ಅಗ್ನಿ ಹೆಂಗ ಅದನ್ನೆಲ್ಲ ಸುಟ್ಟು ಹಾಕಿಬಿಡ್ತದೋ ಆ ರೀತಿಯಾಗಿ ಇದು ಎಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಸಂಸಾರ ಇರಲಿ ನೋಡೋದಕ್ಕೆ ಏನಿಸ್ತದೆ ಇದು ಸಾಧ್ಯನೇ ಇಲ್ಲ, ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ನಮಗೆ ಆಚಾರ್ಯರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಧೈರ್ಯವನ್ನು ಕೊಡ್ತಾರೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಜ್ಞಾನ ಅಂತಕ್ಕಂಥದ್ದು ಅದನ್ನ ನಿಶೇಷವಾಗಿ ಸುಟ್ಟು ಹಾಕಿಬಿಡ್ತದೆ. ಆ ರೀತಿಯಾಗಿ ಅದ್ವೈತ ಭಾವವನ್ನು ಹೊಂದಿರತಕ್ಕಂತಹ ಯಾರು ಜ್ಞಾನಿ ಇದ್ದಾನೋ ಅವನು ಮತ್ತೆ ಏನಕ್ಕೋಸ್ಕರವಾಗಿ ಅವನು ಮತ್ತೆ ಯಾವ ಕಾರಣಕ್ಕೋಸ್ಕರವಾಗಿ ಅವನು ಪುನಃ ಮತ್ತೆ ಜನ್ಮ ತಗೊಳ್ತಾನೆ, ಯಾವ ಕಾರಣಕ್ಕೋಸ್ಕರ ಬರ್ತಾನೆ, ಯಾಕಂದ್ರೆ ಕಾರಣನೇ ಸುಟ್ಟಾಕಿದ್ಮೇಲೆ ಮತ್ತೆ ಅಂತ ಕಾರಣ ಉಂಟು ಅಂತ ಒಂದು ರೀತಿಯಿಂದ ಕ್ವಶನ್ ಮಾರ್ಕ್ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಅವ್ರದ್ದು ಇದು ಹಾವೇದ ಕುಶಲತೆ. ವಿವೇಕ ಇಲ್ಲದವನಿಗೆ ಕಷ್ಟ. ಆದ್ರೆ ಯಾರಿಗೆ ಸಮ್ಯಕ್ ವಿವೇಕ ಇದೆಯೋ ಆ ವಿವೇಕ ಅಂತಕ್ಕಂಥ ಜ್ಞಾನ ಏನ್ ಮಾಡುತ್ತೆ ಅಂತಂದ್ರೆ ಈ ಸಂಸಾರದ ಬೀಜವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ. ಈ ಶುಕ ಮನಿ ಒಂದ್ಸಾರಿ ಜನಕನ ಹತ್ರ ಬರ್ತಾನೆ. ಜನಕನ ಹತ್ರ ಬಂದು ಈ ಮೋಕ್ಷವನ್ನ ಪಡೆದುಕೊಳ್ಳಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತೇನೆ. ಅದು ಇದರಲ್ಲಿ ಯಾವುದರಲ್ಲಿ ಇದು ಬೃಹದಾರಣ್ಯ ಮಂತ್ರದಲ್ಲಿ ಉಪನಿಷತ್ನಲ್ಲಿ ಕಥಾರೂಪದಲ್ಲಿ ಬರುತ್ತೆ. ಅದಕ್ಕೆ ಜನಕ ಹೇಳ್ತಾನೆ ಎಷ್ಟು ತುಂಬಾ ಈಸಿಯಾಗಿ ಅಂದ್ರೆ ಅವಾಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸರಿ, ಆಗಿನ ಕಾಲದಲ್ಲಿ ಕುದುರೆಗಳಲ್ವಾ ಟ್ರಾವೆಲ್ ಮಾಡ್ಲಿಕ್ಕೆ. ಅದಕ್ಕೆ ಅವನು ಹೇಳ್ತಾನೆ ಒಂದು ಕುದುರೆ ಹತ್ಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಇರ್ತಕ್ಕಂಥವ್ರಿಗೆ ಎಷ್ಟು ಬೇಕಾಗತ್ತೆ, ಹಾಗೆ ಒಂದು ಸೆಕೆಂಡ್ ಅಲ್ಲಿ ಹತ್ತಿ ಬಿಡ್ತಾನೆ ಆ ಕುದುರೆ. ಅಷ್ಟು ಸೆಕೆಂಡ್ ಸಾಕು ಅಂತಂತ ನಾವು. ಯಾಕಂದ್ರೆ ನೀನು ಆತ್ಮಸ್ವರೂಪ ಅಂತ ಕೇಳಕ್ ಎಷ್ಟೊತ್ತು ಬೇಕಾಗುತ್ತೆ.
ನಮಗೇನ್ ಬೇಕಾಗಿಲ್ಲ. ಆದ್ರೆ ನೀನು ಆತ್ಮಸ್ವರೂಪ ಅಂತಕ್ಕಂತಹದ್ದು ಅಂತರಂಗಕ್ಕೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ನಮಗ್ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಅದರ ದಾರಿಗಳೆಲ್ಲ ಒಳಗಡೆಗೆ, ನಮ್ಮೊಳಗಡೆಗೆ. ಅದೇ ನೋಡಿ, ನಮಗೇನಾಗಿರೋ ಇಷ್ಟವಾಗಿರ್ತಕ್ಕಂಥದ್ದು ಇಲ್ಲ ಭಯಾನಕವಾಗಿರ್ತಕ್ಕಂಥದ್ದು ಎಷ್ಟು ಅಂತರಂಗಕ್ಕೆ ಹೋಗ್ಬಿಡುತ್ತೆ ನೋಡ್ರಿ. ಒಂದು ಚಿಕ್ಕದೇನಾದ್ರೂ ಭಯಪಟ್ಟಿದ್ರೆ ಅಂದ್ರೆ ಚಿಕ್ಕವರಿರುವಾಗ ಇವಾಗಲೂ ಕೂಡ ನೆನಪಿರ್ತದೆ. ಯಾಕೆ? ಆ ಸಂಸ್ಕಾರ ಅಂತರಂಗಕ್ಕೆ ಹೋಗ್ಬಿಟ್ಟಿರ್ತದೆ. ಯಾವುದೊಂದು ಹೆದರಿಕೊಂಡಿರ್ತಕ್ಕಂಥದ್ದು ಆ ಸಂಸ್ಕಾರ ಏನಾಗಿರ್ತ ಆಳದಲ್ಲಿರ್ತದ. ಈಗ ದಿನ ಕೇಳ್ತಕ್ಕಂಥದ್ದು ಇದನ್ನ ಅಲ್ಲಿಗೆ ಬಿಟ್ಟಿಲ್ಲ. ಈಗಿನ್ನ ನಾವು ಸ್ಥೂಲ ಶರೀರದಿಂದ ಸ್ವಲ್ಪ ಸೂಕ್ಷ್ಮ ಶರೀರದಲ್ಲಿ ಹೌದೌದು ಏನೋ ಸರ್ ಹೇಳ್ತಾರೆ, ಏನೋ ಸ್ವಲ್ಪ ಕೇಳುವಾಗ ಸರಿ ಅಂತ ಅನ್ಸುತ್ತೆ ಅಂತ ಅಷ್ಟರ ಮಟ್ಟಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಯಾವಾಗ ತಾಕ್ತಾ ಇದೆ. ಅದಿನ್ನೂ ಅದ್ರ ಆಚಿನ್ನೊಂದದ ಅಲ್ಲಿಗೆ ಹೋಗಿಲ್ಲ. ಅದು ಅಲ್ಲ, ನನಗೋಗಿಲ್ಲ, ನಿಮ್ಗೆ ಹೋಗಿರ್ಬೇಕೇನ ಗೊತ್ತಿಲ್ಲ. ಮಾಡ್ತಾ ಇದ್ದೀನಿ, ಯಾರಿಗಾರು ಹೋಗಿರ್ಬೋದೇನೋ. ಯಾಕಂತಂದ್ರೆ ಸುಮ್ಮನೆ ಕೇಳಿದ್ರೆ ನನಗೆ ಹೋಗಿದೆ ಅಂತಂದ್ರೆ ಅಷ್ಟು ಪರಿಶುದ್ಧನಾಗಿ ಯಾರಂತಲ್ವ ಅವನಿಗೆ ಸಾಧ್ಯ ಅಲ್ಲ. ಮತ್ತೆ ಯಾರು ಪರಿಶುದ್ಧರಲ್ಲವೋ, ಸ್ಥೂಲ ಪರಿಶುದ್ಧತೆ, ಸೂಕ್ಷ್ಮ ಪರಿಶುದ್ಧತೆ, ಕಾರಣ ಪರಿಶುದ್ಧತೆ, 3 ರೀತಿಯಾಗಿರ್ತಕ್ಕಂಥ ಪರಿಶುದ್ಧತೆ ಯಾವನು ಪಡ್ಕೊಂಡಿದ್ದಾನು ಅವನಿಗೆ ಆ ಕ್ಷಣದಲ್ಲಿ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಂತಿಲ್ಲದ ಬಗೆ ತೋರದಯ್ಯ ಸುಖ ತೋರದಯ್ಯ ಅಂತ ತತ್ವಪದ. ಅಂದ್ರೆ ಯಾರಿಗೆ ಆ ಅಂತರಂಗ ಶುದ್ಧಿ ಆಗಿದೆಯೋ, ಕಲ್ಮಶ ಇಲ್ಲ, ಆ ಕಲ್ಮಶ ಇಲ್ದಿರ್ತಕ್ಕಂಥವನಿಗೆ ಕೇಳಿದಾಗಲೇ ಮುಕುತಿ ಅಂತ. ಸುಮ್ಮನೆ ನೋಡಿ ಇವ್ರಿಗೆ ಯಾರಿಗೆ ಕಬೀರದಾಸನಿಗೆ ಸುಮ್ಮನೆ ಒಂದು ಆ ಗುರುಗಳು ರಾಮ ಅಂತಕ್ಕಂಥದ್ದು ಒಂದು ಶಬ್ದ ಅವನು ಇಡೀ ಎಲ್ಲ 3 ಕಾರಣ 3 ಶರೀರದಲ್ಲಿರ್ತಕ್ಕಂಥ ಮಲ ಸುಟ್ಟು ಬಿಡಿತೆ ಅಂತ ಒಂದೇ ಕ್ಷಣದಾಗ. ಒಂದೇ ಕ್ಷಣಕ್ಕೆ ಅವನು ದಿಗಂಬರನಾಗಿ ಬಿಟ್ಟ. ದಿಗಂಬರ ಅಂದ್ರೆ ಬಟ್ಟೆ ಇಲ್ಲದ ಅರ್ಥ ಅಲ್ಲ, ಅಂತರಂಗದಲ್ಲಿ ಬಯಲಾಗಿ ಬಿಟ್ಟವನು. ಆ ರೀತಿಯಾಗಿ ಬಯಲಾಗ್ತಕ್ಕಂಥವರಿಗೆ ಯಾರು ಸಾಮರ್ಥ್ಯತೆ ಇದೆಯೋ ಅಂತಹ ಸಾಮರ್ಥ್ಯ ಉಳ್ಳವನು ಮತ್ತೆ ಏನಕ್ಕೋಸ್ಕರ ಅವನು ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೇನ್ ಮಾಡ್ತಾ ಇದ್ದಾರೆ, ಧೈರ್ಯ ಕಳ್ಕೊಳ್ಬೇಡಿ. ಈ ಅಧ್ಯಾತ್ಮ ಅಂತಕ್ಕಂಥದ್ದು, ಈ ವಿಚಾರ ಅಂತಕ್ಕಂಥದ್ದು ನಮಗೆ ದಾರ್ಶನಿಕರು ಅನೇಕ ಜನ ನಮಗೆ ಪ್ರಮಾಣ ರೂಪದಲ್ಲಿ ಇದ್ದಾರೆ. ಅಂತಹ ಪುರುಷರು ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ನಮಗೆ ಆದರ್ಶವಾಗಿ. ಹಾಗಾಗಿ ನಾವು ಧೈರ್ಯ ಕಳ್ಕೊಳ್ಳೋದಕ್ಕೆ ಬೇಕಾಗಿಲ್ಲ. ಈ ಶ್ರವಣವನ್ನ ನಾವು ಕೇಳ್ತಾ ಹೋದ್ವಿ ಅಂತಂದ್ರೆ ಒಂದು ದಿನ ಮುಂದೊಂದು ದಿನ ಈ ಶ್ರವಣ ಅಂತಕ್ಕಂತಹದ್ದು ಇದು ಜ್ಞಾನದ ಅಗ್ನಿ ಇದ್ದಾಗೆ ಇದು ಎಲ್ಲವನ್ನ ಸುಟ್ಟು ಖಂಡಿತವಾಗಲೂ ಕೂಡ ಭಸ್ಮ ಮಾಡುತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
ಶ್ರೀ ಗುರುಭ್ಯೋ ನಮಃ ಹರಿ